ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಕೇಳ್ಬೋದಾ? ಕೇಳ್ಬೋದು. ಓಕೆ. ಸೊ ಮಿಲೆನಿಯಲ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೈನಿಂಗ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಮೇಡಮ್ ನನಗೆ. ಸ್ವಲ್ಪ ಕೇಳಿ ತಿಳ್ಕೊಂಡಿದ್ದು ಇಲ್ಲಿ. ಬಟ್ ಇಲ್ಲಿಗೆ ಬಂದಮೇಲೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಿಳಿದಿದೆ ಅಂತ ನಮ್ಮ ಸ್ನೇಹಿತರು ಒಬ್ಬರು ಅಡ್ವೈಸ್ ಮಾಡಿದ್ರು. ಹಾಗಾಗಿ ನಾವು ಮಿಲಿಯನರ್ಸ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿದೆ. ಸೊ ನಿಮ್ಮ ಸ್ನೇಹಿತರು ಹೇಳಿದ್ ಕರೆಕ್ಟು ಅನಿಸ್ತಿದ್ಯಾ? ಹೌದು ಮೇಡಮ್, ಇಲ್ಲಿ ಬಂದಮೇಲೆ 3 ದಿವಸ ನಂತರ ಕರೆಕ್ಟ್ ಅನ್ಸುತ್ತೆ. ಪರ್ಫೆಕ್ಟ್. ಇಲ್ಲಿ ಬಂದಾದ್ಮೇಲೆ ನನಗೆ ಈ ಒಂದು ವಿಷಯ ಟ್ರೇಡಿಂಗ್ ಬಗ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗಿದೆ ಅಂತ ಯಾವ್ದಾದ್ರು ಇದೆಯಾ? ಹೌದು ಮೇಡಮ್, ಎಲ್ಲದೂ ಅರ್ಥ ಆಯಿತು. ಎಲ್ಲ ವಿಷಯನೂ ಒಟ್ಟಿಗೆ ಹೇಳಿದ್ರಿಂದ ಎಲ್ಲದನ್ನೂ ವಿವರವಾಗಿ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಕಲಿಯೋದಿದೆ, ನಾವು ತಿಳ್ಕೊತೀವಿ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡಿಸಿಷನ್ ಮೇಕಿಂಗ್ ಈಗ ತುಂಬಾ ಬದಲಾಗಿದೆ ಅಂತ ಅನಿಸ್ತಿದ್ಯಾ? ಹೌದು ಮೇಡಮ್. ಎಷ್ಟು ಮಟ್ಟಿಗೆ ಬೆಳೆದಿದೆ? 100% ಬೆಳೆದಿದೆ ಅನ್ಸುತ್ತೆ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಈಗ? ಓಕೆ, ಪರ್ಫೆಕ್ಟ್. ನಿಮ್ಮಂತ ಬಿಗಿನರ್ಸು ಏನಕ್ಕೆ ಈ 3 ದಿನದ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಹೌದು ಮೇಡಮ್, ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಎಲ್ಲರಿಗೂ, ಸಂಪೂರ್ಣವಾಗಿ ತಿಳಿದಿರಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ನೋಡ್ಬಿಟ್ಟು ಸ್ವಲ್ಪ ವೀಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ತಿಳ್ಕೊಂಡಿರ್ತಾರೆ. ಬಟ್ ಇಂಥ ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ಕಂಪ್ಲೀಟಾಗಿ ನಾಲೆಡ್ಜ್ ಬಂದ್ಬಿಟ್ಟು ಟ್ರೇಡಿಂಗ್ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಓಕೆ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್, ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಓವರ್ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಅವ್ರದ್ದು. ಅವ್ರ ಸ್ಪೀಕಿಂಗ್ ಸ್ಟೈಲ್ ಚೆನ್ನಾಗಿದೆ, ಮತ್ತು ಮೋಟಿವೇಶನ್ ಮಾಡೋ ಸ್ಟೈಲ್ ಚೆನ್ನಾಗಿದೆ. ಮತ್ತು ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಅವರಿಗೆ ಈ ಫೀಲ್ಡಲ್ಲಿ ತುಂಬ ಅನುಭವ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರಿಗೆ ಎಲ್ಲ ವಿಷಯ ಗೊತ್ತಿದೆ. ಅವರು ಅಷ್ಟು ನೀಟಾಗಿ ಅರ್ಥ ಆಗೋ ಥರ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ವಿಷಯನೂ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ಬೇಜಾರಾಗದಿರೋ ಥರ ಕಂಪ್ಲೀಟಾಗಿ ಹೇಳಿ ತಿಳಿಸ್ತಾರೆ. ಪರ್ಫೆಕ್ಟ್. ಥ್ಯಾಂಕ್ ಯು ಸರ್.